ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗೇ ಇರಲಿ ಅಂತ ನಾನು ದೇವರ ಹತ್ರ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ವೆಯ್ಟ್ ಲಾಸಿಗೆ ಅಂದರೆ ಒಂದು ವಾರದಲ್ಲಿ 2 kg ಕಡಿಮೆ ಆಗುವಂತಹ ರೆಸಿಪಿ. ಇದನ್ನು ನೀವು ಬ್ರೇಕ್ಫಾಸ್ಟಿಗೆ ತಿನ್ಬೋದು. ಇದು ಓವರ್ ನೈಟ್ ಸೋಕ್ಡ್ ಚಾಕ್ಲೇಟ್ ಓಟ್ಸ್. ತುಂಬಾ ಸಖತ್ತಾಗಿರುತ್ತೆ, ಯಮ್ಮಿ ಆಗಿರುತ್ತೆ. ಯಾರಿಗೆಲ್ಲ ನಾವು ಡಯಟ್ ಮಾಡ್ತಿದೀವಿ, ಅದು ಚಾಕ್ಲೇಟ್ ಕೂಡ ಇಷ್ಟ, ತಿನ್ಬೇಕು ಅಂತ ಅನಿಸ್ತಿರುತ್ತಲ್ಲ, ಸೊ ಇದನ್ನ ಟ್ರೈ ಮಾಡಿ ನೋಡಿ. ಸಖತ್ತಾಗಿರುತ್ತೆ ಟೇಸ್ಟ್. ಆ್ಯಂಡ್ ನನಗೆ ಚಾಕ್ಲೇಟ್ ತುಂಬ ಫೇವ್ರೆಟ್. ನಾನು ಜಸ್ಟ್ ಈ ರೀತಿ ಟ್ರೈ ಮಾಡಿದೆ. ಆ್ಯಂಡ್ ನಾನು ಎವ್ರಿ ಡೇ ಮಾರ್ನಿಂಗ್ ಇದನ್ನೇ ನಾನು ಬ್ರೇಕ್ಫಾಸ್ಟ್ ಆಗಿ ತಿಂತಾ ಇರೋದು. ಸೊ ನೀವು ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದರೆ ಇದನ್ನು ಫಾಲೋ ಮಾಡಿ. ಆ್ಯಂಡ್ ಒಂದು ವಾರದಲ್ಲಿ 2 kg ಅಂತೂ 100% ನೀವು ಕಡಿಮೆ ಆಗೇ ಆಗ್ತೀರಾ. ಸೊ ವಿತೌಟ್ ಎನಿ ಫರ್ದರ್ ಡು, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಮೆಷರ್ಮೆಂಟ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನಾನು ಮೆಷರ್ಮೆಂಟಿಗೆ ಈ ಸ್ಪೂನನ್ನೇ ಯೂಸ್ ಮಾಡ್ತಾ ಇದ್ದೀನಿ ಎಲ್ಲದಕ್ಕೂ, ಎಕ್ಸೆಪ್ಟ್ ಒಂದು ಇಂಗ್ರೀಡಿಯೆಂಟ್. ಅದು ಯಾವುದು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ಸ್ಪೂನಲ್ಲಿ ನಾನು 3 ಸ್ಪೂನ್ ಓಟ್ಸ್ ಹಾಕೋತಾ ಇದ್ದೀನಿ. ಇದು ಓಲ್ಡ್ ಫ್ಯಾಷನ್ಡ್ ರೋಲ್ಡ್ ಓಟ್ಸ್. ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ಇದು ಸಿಕ್ಕರೆ ಓಕೆ, ತುಂಬ ಒಳ್ಳೆಯದು. ಇಲ್ಲ ಅಂದರೆ ನಾರ್ಮಲ್ ಓಟ್ಸ್ ಸಿಗುತ್ತಲ್ಲ, ಅದು ಕೂಡ ನೀವು ಯೂಸ್ ಮಾಡ್ಕೋಬೋದು. ಆದರೆ ಪ್ಲೇನ್ ಓಟ್ಸ್ ಯೂಸ್ ಮಾಡಿ. ನೆಕ್ಸ್ಟ್ ಇದಕ್ಕೆ ನಾನು ಚಿಯಾ ಸೀಡ್ಸ್ ಕೂಡ ಹಾಕ್ತಾ ಇದ್ದೀನಿ. ಸೇಮ್ ಸ್ಪೂನಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದು ಅನ್ಸ್ವೀಟೆಂಡ್ ಕೊಕೋವಾ ಪೌಡರ್, ಚಾಕ್ಲೇಟ್ ಪೌಡರ್ ಅಂತ ಸಿಗುತ್ತೆ. ಸ್ವೀಟ್ ಇಲ್ಲದೆ ಇರೋವಂಥದ್ದು ಕೊಕೋವಾ ಪೌಡರೇ ತೊಗೊಳ್ಳಿ. ನಾನಿಲ್ಲಿ ಹರ್ಷೀದ್ ತೊಗೊಂಡಿದ್ದೀನಿ, ತುಂಬ ಒಳ್ಳೆಯದು. ಸೊ ಇದನ್ನು ಕೂಡ ನಾನು ಜಸ್ಟ್ ಒಂದು ಅರ್ಧ ಸ್ಪೂನ್ ಯೂಸ್ ಮಾಡ್ಕೊಂಡಿದ್ದೀನಿ. ನಿಮಗಿನ್ನೂ ಜಾಸ್ತಿ ಚಾಕ್ಲೇಟಿ ಫ್ಲೇವರ್ ಬೇಕು ಅಂದರೆ ನೀವಿನ್ನು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೋಬೋದು. ಆದರೆ ಅದಕ್ಕಿಂತ ಜಾಸ್ತಿ ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಕಹಿ ಬಂದುಬಿಡುತ್ತೆ. ನೆಕ್ಸ್ಟ್ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಚಕ್ಕೆ ಪೌಡರ್ ನಾನು ಎವ್ರಿ ಡೇ ಯೂಸ್ ಮಾಡ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ಚಕ್ಕೆನ ನಾನು ಪೌಡರ್ ಮಾಡಿಕೊಂಡು ಬಾಕ್ಸಲ್ಲಿ ಇಟ್ಕೊಂಡ್ಬಿಡ್ತೀನಿ. ಇದನ್ನು ಒಂದು 1/4 ಸ್ಪೂನ್ ಹಾಕ್ತಾ ಇದ್ದೀನಿ. ಫ್ಲೇವರ್ ಸಖತ್ತಾಗಿ ಬರುತ್ತೆ. ಆ್ಯಂಡ್ ಇದು ಮೊಸರು. ಇದು ಗ್ರೀಕ್ ಯೋಗರ್ಟ್ ಅಂತ ಸಿಗುತ್ತೆ, ಅಂದರೆ ಲೋ ಫ್ಯಾಟ್ ಇರೋವಂತಹ ಮೊಸರು. ಅದನ್ನು ಯೂಸ್ ಮಾಡಿ, ಅಥವಾ ಮನೇಲಿ ಮಾಡಿರೋವಂಥ ಮೊಸರು ಕೂಡ ಯೂಸ್ ಮಾಡ್ಬೋದು. ಸೊ ಇದನ್ನು ನಾನು ಜಸ್ಟ್ ಇದೇ ಸ್ಪೂನಲ್ಲಿ 1/2 ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಇದು ಸ್ವಲ್ಪ ಗಟ್ಟಿಯಾಗಿದೆ. ಮನೇಲಿ ಯೂಸ್ ಮಾಡಿರೋವಂಥದ್ದು ಕೂಡ ನೀವು 1 ಸ್ಪೂನ್ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇದು ತುಂಬ ಸ್ಕಿಮ್ಡ್ ಮಿಲ್ಕ್, ನೀರಾಗಿರುವಂತಹ ಮಿಲ್ಕ್. ನಿಮ್ಮ ಮನೇಲಿ ಸ್ಕಿಮ್ಡ್ ಮಿಲ್ಕ್ ಇಲ್ಲ ಅಂದರೆ 1/4 ಗ್ಲಾಸ್ ನೀರಿಗೆ ಇನ್ನೊಂದು ಸ್ವಲ್ಪ ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ನೀವು ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ಫ್ಯಾಟ್ ಲೋ ಆಗುತ್ತೆ. ಜಾಸ್ತಿ ಫ್ಯಾಟ್ ಯೂಸ್ ಮಾಡ್ಕೋಬೇಡಿ. ನೀವು ಬೇಕಿದ್ರೆ ಆಮಂಡ್ ಮಿಲ್ಕ್ ಅಂತ ಹೇಳ್ತೀವಿ, ಅಂದರೆ ಮನೆಯಲ್ಲೇ ಮಾಡಿರೋವಂತಹ ಬಾದಾಮಿ ಹಾಲು. ಹೊರಗಡೆ ಅಂಗಡಿಯಲ್ಲಿ ಪೌಡರಲ್ಲಿ ಸಿಗುತ್ತಲ್ಲ ಬಾದಾಮಿ ಪೌಡರ್, ಅದಲ್ಲ, ಮನೆಯಲ್ಲೇ ಬಾದಾಮಿನ ಸೋಕ್ ಮಾಡಿ ಹಾಕಿರೋವಂಥದ್ದು, ಮಾಡಿರುವಂಥ ಬಾದಾಮಿ ಹಾಲಿದ್ರೆ ಅದು ಕೂಡ ಯೂಸ್ ಮಾಡಬಹುದು. ಇದು ಪೀನಟ್ ಬಟರ್, ಸಖತ್ತಾಗಿರುತ್ತೆ ಫ್ರೆಂಡ್ಸ್, ಟೇಸ್ಟ್ ಯಮ್ಮಿ ಆಗಿರುತ್ತೆ. ಆ್ಯಂಡ್ ಪೀನಟ್ ಬಟರ್ ನಾನು ಸಪ್ರೇಟ್ ಸ್ಪೂನಲ್ಲಿ ತೊಗೊಂಡೆ. ಸೊ ಇದೊಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಪೀನಟ್ ಬಟರ್ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಸ್ವಲ್ಪ ಇದೇ ರೀತಿ ತಿರುಗಿಸ್ತಾ ಇರಿ, ಸ್ಟೇರ್ ಮಾಡ್ತಾ ಇರಿ. ತುಂಬ ಬೇಗನೆ ಮಿಕ್ಸ್ ಆಗಿ ಹೋಗುತ್ತೆ, ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಆ್ಯಂಡ್ ಓಟ್ಸ್ ಇವೆಲ್ಲ ಮಿಕ್ಸ್ ಮಾಡಿದ್ದೀವಲ್ಲ, ಇದು ತುಂಬ ಹೊತ್ತಿನವರೆಗೂ ನಮ್ಮ ಹೊಟ್ಟೆಯಲ್ಲಿ ತುಂಬ ಹೊತ್ತಿನವರೆಗೂ ಇರುತ್ತೆ. ಅಂದರೆ ನಮ್ಮ ಹೊಟ್ಟೆ ಫುಲ್ ಅಂತಲೇ ಅನಿಸ್ತಿರುತ್ತೆ, ಬೇಗ ನಿಮಗೆ ಆಗೋದಿಲ್ಲ. ಸೊ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಲಿಡ್ ಕವರ್ ಮಾಡಿ ಹಾಗೆ ಬಿಟ್ಬಿಡಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದನ್ನು ಯೂಸ್ ಮಾಡೋಣ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಆ್ಯಪಲ್ ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜಿನ ಆ್ಯಪಲ್ ತೊಗೊಳ್ಳಿ, ತುಂಬ ದೊಡ್ಡ ಸೈಜಿನ ಆ್ಯಪಲ್ ತೊಗೊಳಕ್ಕೆ ಹೋಗಬೇಡಿ. ಆ್ಯಂಡ್ ಇದನ್ನು ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಹಾರ್ಟ್ ಶೇಪ್ ಬಂದಿದೆ ಅಲ್ವಾ? ಸೊ ಇದನ್ನ ನಾನು ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಇನ್ನೂ ಸ್ವಲ್ಪ ಚಿಕ್ಕ ಪೀಸ್ ಬೇಕಾದರೂ ನೀವು ಕಟ್ ಮಾಡ್ಕೋಬೋದು. ನನಗೆ ಇಷ್ಟು ಪೀಸ್ ಸಾಕು, ನನಗೆ ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟ್ ಸ್ಟ್ರಾಬೆರಿ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಆಪ್ಷನಲ್. ಸ್ಟ್ರಾಬೆರಿ ಯೂಸ್ ಮಾಡಿ, ಇಲ್ಲಾಂದರೆ ನೀವು ಇಲ್ಲ ಅಂದರೆ ಬೇಕಿದ್ರೆ ಅದನ್ನು ಸ್ಕಿಪ್ ಮಾಡಿ. ಇವಾಗ ಸ್ವಲ್ಪ ಸೀಸನ್ ಅಲ್ವಾ, ಅದಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ಬ್ಲೂಬೆರಿ ಇದ್ದರೆ ಅದು ಕೂಡ ಯೂಸ್ ಮಾಡ್ಕೋಬೋದು. ಏನೂ ಇಲ್ಲ ಅಂದರೆ, ಆ್ಯಪಲ್ ಇಲ್ಲ, ಸ್ಟ್ರಾಬೆರಿ ಇಲ್ಲ, ಏನೂ ಇಲ್ಲ ಅಂದರೆ ಅರ್ಧ ಬನಾನಾ, ಅರ್ಧ ಬಾಳೆಹಣ್ಣನ್ನು ನೀವು ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಹಾಗೇನು ಕೂಡ ತಿನ್ಬೋದು, ಏನೂ ಆಗೋದಿಲ್ಲ. ಸೊ ಈ ರೀತಿ ನಾನು ಚಾಪ್ ಮಾಡ್ಕೊಂಡಿದ್ದೀನಿ. ಸ್ಟ್ರಾಬೆರಿನ ಒಂದು 3 ಸ್ಟ್ರಾಬೆರಿ ತೊಗೊಂಡಿದ್ದೀನಿ, ವಾಶ್ ಮಾಡಿಕೊಂಡು ಚಾಪ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ನಾನು ರಾತ್ರಿ ನೆನೆ ಅದೇ ರೀತಿ ನಾನು ಸೋಕ್ ಮಾಡಿ ಬಿಟ್ಟಿದ್ನಲ್ಲ, ಇಷ್ಟು ಗಟ್ಟಿಯಾಗಿದೆ. ಓಕೆ, ಸೊ ಇದಕ್ಕೆ ಬೇಕಿದ್ರೆ ನೀವು ಮಾರ್ನಿಂಗ್ ಬಿಸಿ ಬಿಸಿಯಾಗಿರೋಂತಹ ಆಮಂಡ್ ಮಿಲ್ಕ್, ಮನೇಲಿ ಮಾಡಿರೋಂತಹ ಬಾದಾಮಿ ಹಾಲನ್ನು ಹಾಕ್ಬೋದು. ಅಥವಾ ಇನ್ನು ಸ್ವಲ್ಪ ನೀರಾಗಿರೋಂಥ ಸ್ಕಿಮ್ಡ್ ಮಿಲ್ಕ್ ಹಾಕ್ಕೋಬೋದು. ಇಲ್ಲ ನಮಗೆ ಎಕ್ಸ್ಟ್ರಾ ಕ್ಯಾಲೋರಿ ಬೇಡ ಅಂದರೆ ನೀವು ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೋಬೋದು. ನಾನು ನೋಡಿ ಸ್ವಲ್ಪ ಬಿಸಿ ನೀರು ಹಾಕೋತಾ ಇದ್ದೀನಿ. ಬಿಸಿ ನೀರಾದರೂ ಹಾಕ್ಕೊಳ್ಳಿ, ಅಥವಾ ನಾರ್ಮಲ್ ವಾಟರ್ ಆದರೂ ಹಾಕ್ಕೊಳ್ಳಿ, ರೂಮ್ ಟೆಂಪರೇಚರ್ನಲ್ಲಿರೋದು. ಸೊ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಕನ್ಸಿಸ್ಟೆನ್ಸಿ ಸಾಕು. ತುಂಬ ನೀರಾಗಿಬಿಟ್ರೆ ಕೂಡ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ.
ನೀವು ಬೇಕಿದ್ರೆ ಇದಕ್ಕೆ ಹನಿ ಕೂಡ ಹಾಕೋಬೋದು, ಬಟ್ ಅರ್ಧ ಸ್ಪೂನ್ ಹಾಕೊಳ್ಳಿ ಸಾಕು, ಜಾಸ್ತಿ ಬೇಡ. ಆ್ಯಂಡ್ ನಾನು ಆ್ಯಪಲ್ಸ್ ಚಾಪ್ ಮಾಡ್ಕೊಂಡಿದ್ನಲ್ಲ, ಆ ಆ್ಯಪಲ್ಸ್ ಹಾಕ್ತಾಯಿದ್ದೀನಿ ಆ್ಯಂಡ್ ಸ್ಟ್ರಾಬೆರಿ ಹಾಕ್ತಾಯಿದ್ದೀನಿ. ಆ್ಯಂಡ್ ಇನ್ನು ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಬರೋದಕ್ಕೆ, ಟೇಸ್ಟ್ ಬರೋದಕ್ಕೆ ನಾನು ಜಸ್ಟ್ ಸ್ವಲ್ಪ ಒಂದು 8ರಿಂದ 9 ಇದು ಡ್ರೈ ರೇಸಿನ್ ಅಂತ ಸಿಗುತ್ತಲ್ಲ, ಅಂದರೆ ಒಣ ದ್ರಾಕ್ಷಿ, ಅದನ್ನು ಹಾಕ್ತಾಯಿದ್ದೀನಿ. ಆ್ಯಂಡ್ ಇದು ನಾನು ರೋಸ್ಟ್ ಮಾಡಿ ಸ್ವಲ್ಪ ಕ್ರಷ್ ಮಾಡಿರೋಂತಹ ಶೇಂಗಾ, ಕಡಲೆ ಬೀಜ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಬಾದಾಮಿ ಒಂದು 2ರಿಂದ 3 ಬಾದಾಮಿನ ಕುಟ್ಬಿಟ್ಟು ಹಾಕ್ಕೋಬೋದು. ಆಮೇಲೆ ಪಂಪ್ಕಿನ್ ಸೀಡ್ಸ್ ಅಂತ ಸಿಗುತ್ತೆ, ಅದು ಕೂಡ ಹಾಕ್ಕೋಬೋದು. ಅದೇ ಕುಂಬಳಕಾಯಿ ಬೀಜ ಗ್ರೀನ್ ಕಲರ್ ಇರುತ್ತೆ, ಸೊ ಅದನ್ನು ಕೂಡ ಹಾಕ್ಕೋಬೋದು. ಅಥವಾ ಸೂರ್ಯಕಾಂತಿ ಬೀಜ ಸಿಗುತ್ತೆ, ವೈಟ್ ಇರುತ್ತಲ್ಲ, ಸೊ ಅದನ್ನು ಕೂಡ ಹಾಕ್ಕೋಬೋದು. ಸೊ ಈ ರೀತಿ ಹಾಕ್ಕೊಂಡು ನೀವು ಎಂಜಾಯ್ ಮಾಡಿ. ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಯಮ್ಮಿ ಆಗಿರುತ್ತೆ. ಆ್ಯಂಡ್ ನಿಮಗೆ ಇದು ನೆಕ್ಸ್ಟ್ ನಿಮ್ಮ ಮಧ್ಯಾಹ್ನ ಊಟದವರೆಗೂ ನಿಮ್ಮ ಹೊಟ್ಟೆ ಫುಲ್ ಅಂತಲೇ ಅನಿಸುತ್ತೆ. ಎಕ್ಸ್ಟ್ರಾ ಕ್ಯಾಲರಿ ನೀವು ತಿನ್ನೋದನ್ನು ಇದು ಅವಾಯ್ಡ್ ಮಾಡುತ್ತೆ. ಆ್ಯಂಡ್ ನಿಮಗೆ ಅದು ತಿನ್ನಬೇಕು ಅಂತ ಕ್ರೇವಿಂಗ್ ಆಗ್ತಿರುತ್ತಲ್ಲ, ಸ್ವೀಟ್ ತಿನ್ನಬೇಕು, ಅದು ತಿನ್ನಬೇಕು, ಇದು ತಿನ್ನಬೇಕು ಅಂತ, ಆ ಥರ ಏನೂ ಆಗೋದಕ್ಕೆ ಇದು ಬಿಡೋದಿಲ್ಲ. ನಿಮ್ಮ ಕ್ಯಾಲರಿ ಕೌಂಟ್ ಕಡಿಮೆ ಕೂಡ ಆಗುತ್ತೆ, ಬೆಲ್ಲಿ ಫ್ಯಾಟ್ ಕಡಿಮೆ ಮಾಡುತ್ತೆ, ನಿಮ್ಮ ಓವರಾಲ್ ಬಾಡಿ ವೇಟ್ ಕೂಡ ಕಡಿಮೆ ಮಾಡುತ್ತೆ. ಆ್ಯಂಡ್ ಟೇಸ್ಟಿಯಾಗಿ ಕೂಡ ಇರುತ್ತೆ, ನ್ಯೂಟ್ರಿಷಿಯಸ್ ಕೂಡ ಹೌದು, ಹೆಲ್ದಿ ಕೂಡ ಹೌದು. ಸೊ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಸಖತ್ತಾಗಿರುತ್ತೆ ಟೇಸ್ಟ್. ನಂದು ಇದು ಫೇವ್ರೆಟ್ ಎವ್ರಿ ಡೇ ಬ್ರೇಕ್ಫಾಸ್ಟ್ ಇದು. ಸೊ ಗೈಸ್, ಇಷ್ಟ ಆಗಿತ್ತು ಸೋಕ್ಡ್ ಓವರ್ ನೈಟ್ ಚಾಕ್ಲೇಟ್ ಓಟ್ಸ್. ತುಂಬಾ ಸಿಂಪಲ್, ತುಂಬಾ ಈಸಿ ಆ್ಯಂಡ್ ತುಂಬಾ ಯಮ್ಮಿ ಆಗಿರುತ್ತೆ. ಚಾಕ್ಲೇಟ್ ತಿಂತಾ ಇದ್ದೀವಿ ಅಂತಾನೆ ಅನ್ಸುತ್ತೆ. ಸೊ ನಿಮಗೆ ಚಾಕ್ಲೇಟ್ ಕ್ರೇವಿಂಗ್, ಸ್ವೀಟ್ ತಿನ್ಬೇಕು ಅಂತ ಕ್ರೇವಿಂಗ್ ಇರುತ್ತಲ್ಲ, ಅನಿಸ್ತಾ ಇರುತ್ತಲ್ಲ, ಸೊ ಅದು ಆಗೋದಿಲ್ಲ. ಇದನ್ನ ತಿನ್ನಿ ಆ್ಯಂಡ್ ನೀವು ಹೆಲ್ದಿ ಆಗಿರ್ತೀರಾ, ಫಿಟ್ ಆಗಿರ್ತೀರಾ. ಆ್ಯಂಡ್ ಒಂದು ವಾರದಲ್ಲಿ 2 kg ಕಡಿಮೆ ಆಗ್ತೀರಾ, ಬೆಲ್ಲಿ ಫ್ಯಾಟ್ ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ನೀವು ಇದನ್ನ ಒಟ್ಟಿಗೆ 3 ಡೇಸ್ಗೆ ಆಗೋಷ್ಟು ಮಾಡಿ ಇಟ್ಕೋಬಹುದು ಸಪ್ರೇಟ್ ಆಗಿ. ನಾನು ನಿಮಗೆ ತೋರಿಸಿದ್ನಲ್ಲ ಇಂಗ್ರೀಡಿಯೆಂಟ್ಸ್ ಎಷ್ಟೆಷ್ಟು ಯೂಸ್ ಮಾಡಬೇಕು ಮೆಜರ್ಮೆಂಟ್ ಅಂತ. ಸೊ ಅಷ್ಟು ನೀವು 3 ಡೇಸ್ವರೆಗೂ ಸಪ್ರೇಟ್ ಆಗಿ ಒಂದು ಸಪ್ರೇಟ್ ಪೋರ್ಷನ್ ಆಗಿ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಅದನ್ನ ಫ್ರಿಜ್ನಲ್ಲಿ ಇಟ್ಬಿಡಿ. ನೆಕ್ಸ್ಟ್ ದಿವಸ ತಿನ್ಬೇಕು ಅನ್ನುವಾಗ ಅದನ್ನ ಫ್ರಿಜ್ಜಿಂದ ತೆಗೆದು ನೀವು ಹೊರಗಡೆ ಇಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ತಿನ್ಬಹುದು. ಅಥವಾ ನೀವು ಫ್ರಿಜ್ನಲ್ಲೇ ಸ್ಟೋರ್ ಮಾಡ್ಕೊಂಡು ಇಟ್ಕೋತೀನಿ ಅಂದರೆ ನೀವು ಫ್ರಿಜ್ನಲ್ಲೇ ಸ್ಟೋರ್ ಮಾಡ್ಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ತಿನ್ಬಹುದು. ಸೊ ಈ ರೀತಿ ಮಾಡಿ 1 ವಾರದಲ್ಲಿ 2 kg ಕಡಿಮೆ ಆಗಿ. ಸೊ ಇಷ್ಟ ಆಗಿದ್ದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಆ್ಯಂಡ್ ನಿಮಗೆ ಈ ರೆಸಿಪಿ ಯಾವ ರೀತಿ ಅನ್ನಿಸ್ತು ಅಂತ ಮಾಡ್ಕೊಂಡು ತಿಂದು ಅದು ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಬಿಕಾಸ್ ನಿಮ್ಮ ಕಾಮೆಂಟ್ ತುಂಬ ಇಂಪಾರ್ಟೆಂಟ್. ತುಂಬ ಜನ ಕಾಮೆಂಟ್ಸ್ ಓದ್ತಾ ಇರ್ತಾರೆ, ಅದು ಹೇಗಿದೆ ರೆಸಿಪಿ, ವರ್ಕ್ ಆಗಿದೆಯಾ ಇಲ್ವಾ ಅಂತ. ಸೊ ಅದಕ್ಕೋಸ್ಕರ ಇನ್ನೊಬ್ರು ಕೂಡ ಮೋಟಿವೇಟ್ ಆಗೋದಕ್ಕೆ ಪ್ಲೀಸ್ ನನಗೆ ಫೀಡ್ಬ್ಯಾಕ್ ಅಂತೂ ಕೊಡೋದನ್ನ ಮರಿಬೇಡಿ. ಸೊ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ವಿಡಿಯೋನ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಆ್ಯಂಡ್ ನನ್ನ ವಿಡಿಯೋನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೂ ಬಾಯ್.